ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿದೆ ಸಾಧನಾ ಶಂಕರ್ ಅಕಾಡೆಮಿ ಆ್ಯಪ್ HSTR, GPSTR, PSTRಗೆ ಸಂಬಂಧಪಟ್ಟಂಥ ಎಲ್ಲ ಕೋರ್ಸಸ್ಗಳನ್ನು ಲಾಂಚ್ ಮಾಡಿದ್ದೀವಿ ಸ್ನೇಹಿತರೆ. ನಮಗೆ ಕನ್ನಡನ ತುಂಬ ಮ್ಯಾಕ್ಸಿಮಮ್ ಕ್ಲಾಸಸ್ಗಳನ್ನು ಯಾರೆಲ್ಲ ಈ GPT ಮತ್ತು HSTR ಕನ್ನಡ ಎಕ್ಸಾಮನ್ನು ಬರೀತಾ ಇದ್ದೀರಾ, ನಮ್ಮಲ್ಲಿ ಕಸ್ತೂರಿ ನಾಗರಾಜ್ ಸರ್ ಅವರ ಕನ್ನಡ ಕೋರ್ಸ್ ತುಂಬಾ ಇದೆ, ಅದು ತುಂಬ ಚೆನ್ನಾಗಿದೆ. ಬಟ್ ಕನ್ನಡ ಕೋರ್ಸನ್ನು ಮ್ಯಾಕ್ಸಿಮಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬಯಾಲಜಿಕಲ್ ಸೈನ್ಸ್ ಇದೆ, ಫಿಸಿಕಲ್ ಸೈನ್ಸ್ ಇದೆ. ಓಕೆ, ಈ ಕ್ಲಾಸಸ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು PSTR ಇಂದ GPT ಇಂದ ಆ್ಯಂಡ್ HSTRನವರೆಗೂ ಏನು ಈ ಕ್ವಶನ್ಸ್ಗಳಿದೆ, ಈ ಕ್ವಶನ್ಸ್ಗಳ ಮೇಲೆ ಅಂದರೆ ಈ ಎಕ್ಸಾಮ್ಗಳಲ್ಲಿ ಈ ಕ್ವಶನ್ಸ್ಗಳು ಬರ್ಬೋದು ಸ್ನೇಹಿತರೆ. ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಡೈಜೆಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಅಂತ. ಅಂದರೆ ಈ ಕೆಳಕಂಡ 4 ಸ್ಟೇಟ್ಮೆಂಟ್ಗಳೇನಿದೆ, ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಸಣ್ಣ ಕರಳಿಗೆ ಸಂಬಂಧಿಸಿದಂತೆ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಅರ್ಥ. ನೋಡಿ, ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಆಮ್ಲೀಯ ಆಹಾರ ಪಿತ್ತಸಾರದಿಂದ ಕ್ಷಾರೀಯವಾಗತ್ತೆ ಅಂತ. ಅಂದರೆ ಅಸಿಡಿಕ್ ಫುಡ್ ಏನಿದೆ ಅದು ಬೈಲ್ ಜ್ಯೂಸಿಂದ ಏನಾಗುತ್ತೆ, ಆಲ್ಕಲಿ ಫುಡ್ ಆಗಿ ಕನ್ವರ್ಟ್ ಆಗತ್ತೆ. ನೆಕ್ಸ್ಟ್ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ಆಹಾರವು ಆಮ್ಲೀಯವಾಗತ್ತೆ ಅಂತ. ಹೈಡ್ರೋಕ್ಲೋರಿಕ್ ಆಸಿಡ್ ಫುಡ್ ಅನ್ನು ಏನ್ ಮಾಡುತ್ತೆ, ಅಸಿಡಿಕ್ ಮಾಡತ್ತೆ ಅಂತ. ನೆಕ್ಸ್ಟ್, ಅಮೈಲೇಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗತ್ತೆ. ಏನು ಅಮೈಲೇಸ್ ಎನ್ಸೈಮ್ ಇದೆ ಅದೇನ್ ಮಾಡತ್ತೆ ಅಂದ್ರೆ ಸ್ಟಾರ್ಚ್ ಅನ್ನ ಡೈಜೆಷನ್ ಮಾಡತ್ತೆ. ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣ ಆಗತ್ತೆ. ಪೆಪ್ಸಿನ್ ಆಕ್ಟಿವಿಟಿಯಿಂದ ಪ್ರೋಟೀನ್ ಜೀರ್ಣ ಆಗತ್ತೆ ಅಂತ. ನೋಡಿ, ಈ 4 ಸ್ಟೇಟ್ಮೆಂಟ್ ಕರೆಕ್ಟೇ ಇದೆ, ಬಟ್ ಆದ್ರೆ ಅವನು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದಾನೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದಾನೆ. ಹಾಗಾದ್ರೆ ಸ್ಮಾಲ್ ಇಂಟೆಸ್ಟೈನ್ಗೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಪೆಪ್ಸಿನ್ ಅಂತ ಇದೆಯಲ್ವಾ, ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣ ಆಗತ್ತೆ ಅಂತ. ಹಾಗೆ ಪೆಪ್ಸಿನ್ ಎಲ್ಲಿ ಜೀರ್ಣ ಆಗತ್ತೆ, ನಮ್ಮ ಏನು ಸ್ಟೊಮಕ್ ಏನಿದೆ, ಜಠರ ಅಂತ ಏನು ಕರಿತೀವಲ್ವಾ, ಈ ಜಠರದಲ್ಲಿ ಫಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗತ್ತೆ. ಕ್ಲಿಯರ್, ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗತ್ತೆ. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಮತ್ತೊಂದು ಪ್ರೋ ಎನ್ಸೈಮ್ ರಿಲೀಸ್ ಆಗತ್ತೆ. ಪ್ರೋ ಎನ್ಸೈಮ್ ಆ ಪ್ರೋ ಎನ್ಸೈಮ್ ಯಾವುದು ಅಂತ ಕೇಳಿದ್ರೆ ಸಿಂಪಲ್ ಇದೆ, ಪೆಪ್ಸಿನೋಸಿನ್ ಅಂತಕ್ಕಂತಹ ಪ್ರೋ ಎನ್ಸೈಮ್ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಕ್ಲಿಯರ್, ಪೆಪ್ಸಿನೋಸಿನ್. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಮ್ಯೂಕಸ್ ರಿಲೀಸ್ ಆಗತ್ತೆ. ನೋಡಿ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಈ ಪೆಪ್ಸಿನ್ ಅಂತಕ್ಕಂತಹ ಪ್ರೋ ಎನ್ಸೈಮ್ ಅನ್ನ ಪೆಪ್ಸಿನ್ ಅಂತಕ್ಕಂತಹ ಎನ್ಸೈಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಪೆಪ್ಸಿನ್ ಏನ್ ಮಾಡುತ್ತೆ ಅಂದ್ರೆ, ಈ ಪೆಪ್ಸಿನ್ ಸಿಂಪಲ್ ಪ್ರೋಟೀನ್ ಅನ್ನ ಏನ್ ಮಾಡುತ್ತೆ, ಡೈಜೆಷನ್ ಮಾಡುತ್ತೆ. ಹಾಗಾಗಿ ಪ್ರೋಟೀನ್ ಎಲ್ಲಿ ಡೈಜೆಷನ್ ಆಗತ್ತೆ ಅಂದ್ರೆ ಸ್ಟೊಮಕ್ ಅಲ್ಲಿ ಡೈಜೆಷನ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಪೆಪ್ಸಿನ್ ಅಂತಕ್ಕಂಥದ್ದು ಸ್ಟೊಮಕ್ಕಿಗೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್, ಅಮೈಲೇಸ್ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣ ಆಗತ್ತೆ ಅಂತ. ಹಾಗಾದ್ರೆ ಅಮೈಲೇಸ್ ಎಲ್ಲಿರುತ್ತೆ, ಅಮೈಲೇಸ್ ಫಸ್ಟ್ ಸಲೈವರಿ ಗ್ಲ್ಯಾಂಡ್ ಅಲ್ಲಿ ಇರುತ್ತೆ. ಆರ್ ಸಲೈವರಿ ಜ್ಯೂಸ್, ಲಾಲಾ ರಸದಲ್ಲಿ ಅಮೈಲೇಸ್ ಇರುತ್ತೆ. ಆ ಲಾಲಾ ರಸದಲ್ಲಿ ಇರತಕ್ಕಂಥ ಅಮೈಲೇಸ್ ಏನಿದೆ, ಇದು ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಪಿಷ್ಟವನ್ನ ಮಾಲ್ಟೋಸ್ ಅನ್ನಾಗಿ ಕನ್ವರ್ಟ್ ಮಾಡುತ್ತೆ. ಪಿಷ್ಟನ ಏನ್ ಮಾಡುತ್ತೆ, ಅದು ಮಾಲ್ಟೋಸ್ ಅನ್ನಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಅಷ್ಟೇ ಅಲ್ಲ, ಈ ಅಮೈಲೇಸ್ ಮತ್ತೊಂದು ಜಾಗದಲ್ಲಿ ಸಿಗತ್ತೆ. ಎಲ್ಲಿ ಸಿಗತ್ತೆ ಅಂದ್ರೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಸಿಗತ್ತೆ. ಅಂದ್ರೆ ಮೇದೋಜೀರಕ ಗ್ರಂಥಿ ಏನಿದೆ, ಆ ಮೇದೋಜೀರಕ ಗ್ರಂಥಿಯಲ್ಲಿ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ರಿಲೀಸ್ ಆಗತ್ತೆ. ಈ ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಏನಿದೆ, ಇದು ಕೂಡ ಅಲ್ಲಿ ಸ್ಟಾರ್ಚ್ ಪಿಷ್ಟವನ್ನ ಮಾಲ್ಟೋಸ್ ಅನ್ನಾಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ಅಮೈಲೇಸ್ ಅಂತಕ್ಕಂಥದ್ದು ಅಂಡ್ ಪೆಪ್ಸಿನ್ ಅಂತಕ್ಕಂಥದ್ದು ನಮ್ಮ ಸ್ಮಾಲ್ ಇಂಟೆಸ್ಟೈನ್ಗೆ ಸಂಬಂಧಪಟ್ಟಂತಹ ಕಿಣ್ವಗಳಲ್ಲ. ಆಲ್ರೆಡಿ ಹೇಳಿದ್ದೀನಿ, ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲಿ ರಿಲೀಸ್ ಆಗತ್ತೆ ಅಂದ್ರೆ ಸಿಂಪಲ್ ಸ್ಟೊಮಕ್ ಅಲ್ಲಿ ರಿಲೀಸ್ ಆಗತ್ತೆ. ಹಾಗಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ಟೊಮಕ್ ಅಲ್ಲಿ ರಿಲೀಸ್ ಆಗೋದ್ರಿಂದ ಇಲ್ಲಿ ಫುಡ್ ಏನಿದೆ, ಆ ಫುಡ್ ಏನಾಗುತ್ತೆ, ಆಮ್ಲೀಯವಾಗತ್ತೆ ಆರ್ ಅಸಿಡಿಕ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ಗೆ ರಿಯಲ್ ತುಂಬಾ ಹತ್ತಿರದ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ, ಆಮ್ಲೀಯ ಆಹಾರವು ಪಿತ್ತಸಾರದಿಂದ ಕ್ಷಾರೀಯವಾಗತ್ತೆ ಅಂತ. ಜಠರದಲ್ಲಿ ಆಹಾರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸೇರ್ಕೊಳ್ಳುತ್ತೆ. ಆ ಆಹಾರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸೇರ್ಕೊಂಡು ಅದು ಆಮ್ಲೀಯ ಆಹಾರ ಆಗತ್ತೆ. ಆ ಆಮ್ಲೀಯ ಆಹಾರ ಜಠರದಿಂದ ಸಣ್ಣ ಕರಳಿಗೆ ಬರತಕ್ಕಂತಹ ಮಧ್ಯೆ ಏನಿದೆ, ಆ ಆಮ್ಲೀಯ ಆಹಾರ
ಕ್ಷಾರೀಯ ಆಹಾರವಾಗಿ ಬದಲಾವಣೆ ಆಗತ್ತೆ. ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್? ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಈ ಕೆಳಕಂಡ ಭಾಗ ಯಾವುದು ಅಂತ ಕೇಳಿದ್ದಾನೆ. ಕ್ಲಿಯರ್? ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ತಕ್ಕಂತಹ ಈ ಕೆಳಕಂಡ ಭಾಗ ಯಾವುದು? ದ ಪ್ಲೇಸ್ ವೇರ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ಸ್ ಆರ್ ಕಂಪ್ಲೀಟ್ಲಿ ಡೈಜೆಸ್ಟೆಡ್ ಅಂತ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನೀಗ. ಏನು ಜಠರ ಅಂತ ಏನು ಕರಿತೀನಿ, ಏನು ಸ್ಟೊಮಕ್ ಅಂತ ಕರಿತೀವಿ. ಈ ಸ್ಟೊಮಕ್ಕಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಪೆಪ್ಸಿನೋಜಿನ್ ಅಂತಕ್ಕಂತಹ ಪ್ರೋ ಎನ್ಸೈಮ್ ರಿಲೀಸ್ ಆಗುತ್ತೆ. ಪೆಪ್ಸಿನೋಜಿನ್ ಅಂತಕ್ಕಂತಹ ಪ್ರೋ ಎನ್ಸೈಮ್ ರಿಲೀಸ್ ಆಗುತ್ತೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ನ ಆಕ್ಟಿವಿಟಿಯಿಂದ ಇನ್ಆಕ್ಟಿವ್ ಪೆಪ್ಸಿನೋಜಿನ್ ಅಂತಕ್ಕಂಥ ಪ್ರೋ ಎನ್ಸೈಮ್ ಏನಿದೆ ಅದು ಆಕ್ಟಿವ್ ಎನ್ಸೈಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ನಾವು ಪೆಪ್ಸಿನ್ ಅಂತ ಕರಿತೀವಿ. ಪೆಪ್ಸಿನ್. ಈ ಪೆಪ್ಸಿನ್ ಏನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ ಅನ್ನ ಜೀರ್ಣ ಮಾಡುತ್ತೆ. ಪ್ರೋಟೀನ್ ಏನ್ ಮಾಡುತ್ತೆ? ಜೀರ್ಣ ಮಾಡುತ್ತೆ. ಬಟ್ ಇಲ್ಲಿ ಪ್ರೋಟೀನ್ ಒಂದೇ ಅಲ್ಲ, ಕಾರ್ಬೋಹೈಡ್ರೇಟ್ ಕೂಡ ಜೀರ್ಣ ಆಗಬೇಕು. ನೆಕ್ಸ್ಟ್, ದೊಡ್ಡ ಕರಳು ಏನಿದೆ, ಸಿಂಪಲ್ ಏನು ಅಲ್ಲಿ ಜೀರ್ಣ ಆಗದೆ ಇರತಕ್ಕಂಥ ಆಹಾರ ಅಲ್ಲಿ ಹೋಗಿ ಸ್ಟಾಕ್ ಆಗತ್ತೆ, ಮತ್ತೆ ಅಲ್ಲಿ ನೀರಿನ ಮರು ಹೀರಿಕೆ ಆಗತ್ತೆ. ನೆಕ್ಸ್ಟ್, ಯಕೃತ್ ಅಂತ ಏನ್ ಕರಿತೀವಿ, ಲಿವರ್. ಇಲ್ಲಿ ಎಮಲ್ಸಿಫಿಕೇಶನ್ ಅಂತಕ್ಕಂಥ ಒಂದು ಪ್ರೊಸೆಸ್ ನಡೆಯುತ್ತೆ. ಎಮಲ್ಸಿಫಿಕೇಶನ್. ಏನ್ ಎಮಲ್ಸಿಫಿಕೇಶನ್ ಅಂದ್ರೆ ಏನ್, ಇಲ್ಲಿ ಬೈಲ್ ಜ್ಯೂಸ್ ಇದೆ, ಇಲ್ಲೇನು ಪಿತ್ತ ರಸ ಇದೆ. ಈ ಪಿತ್ತ ರಸ ಏನ್ ಮಾಡುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನ ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಲಾರ್ಜ್ ಫ್ಯಾಟ್ ಮಾಲಿಕ್ಯೂಲ್ಸ್ ಗಳನ್ನ ಸ್ಮಾಲ್ ಫ್ಯಾಟಿ ಮಾಲಿಕ್ಯೂಲ್ಸ್ ಗಳನ್ನಾಗಿ ಯಾವುದು ಬ್ರೇಕ್ ಮಾಡುತ್ತೆ? ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲಿವರ್ ಬ್ರೇಕ್ ಮಾಡುತ್ತೆ. ಹಾಗಾದ್ರೆ ಸಣ್ಣ ಕರಳೇನಿದೆ, ಸ್ಮಾಲ್ ಇಂಟೆಸ್ಟೈನ್. ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಟಾರ್ಚ್ ಏನಿದೆ, ಸ್ಟಾರ್ಚ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಟಾರ್ಚ್. ಕ್ಲಿಯರ್? ದಟ್ ಇಸ್ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗತ್ತಲ್ವಾ. ಈ ಮಾಲ್ಟೋಸ್ ಏನಾಗುತ್ತೆ ಅಂದ್ರೆ ಸಿಂಪಲ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಈ ಪ್ರೋಟೀನ್ಗಳು ಏನಾಗ್ಬಿಡತ್ತೆ ಅಂದ್ರೆ ಅಮೈನೋ ಆಸಿಡ್ಗಳಾಗಿ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ಸ್ಗಳು ಅಮೈನೋ ಆಸಿಡ್ಗಳಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಏನ್ ಲಿಪಿಡ್ ಏನಿದೆ, ಕ್ಲಿಯರ್, ಇದು ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಲಿಪಿಡ್ಗಳು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್, ಮಾಲ್ಟೋಸ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗತ್ತೆ. ಹಾಗಾದ್ರೆ ಗ್ಲೂಕೋಸ್, ಅಮೈನೋ ಆಮ್ಲ ಅಂಡ್ ಫ್ಯಾಟಿ ಆಸಿಡ್ಸ್ಗಳಿದೆಯಲ್ವಾ, ಇವುಗಳನ್ನೆಲ್ಲ ನಾವು ಸಿಂಪಲ್ ಶುಗರ್ಸ್ ಅಂತ ಕರಿತೀವಿ. ಸಿಂಪಲ್ ಫುಡ್ ಅಂತ ಕರಿತೀವಿ, ಆರ್ ಸಿಂಪಲ್ ಫಾರ್ಮ್ ಆಫ್ ಫುಡ್ ಅಂತ ಕರಿತೀವಿ. ಈ ತರ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರತಕ್ಕಂಥ ಫುಡ್ ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಆಗಿ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫಿಂಗರ್ ಲೈಕ್ ಪ್ರಾಜೆಕ್ಷನ್ ಅಂದ್ರೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇದೆ, ಬೆರಳಿನ ಆಕಾರದ ರಚನೆಗಳಿದೆ. ಈ ರಚನೆಗಳಿಗೆ ನಾವು ವಿಲ್ಲೈಗಳು ಅಂತ ಕರಿತೀವಿ. ಈ ವಿಲ್ಲೈಗಳ ಮೂಲಕ ಈ ಸರಳ ರೂಪದ ಆಹಾರ ಏನ್ ಮಾಡುತ್ತೆ, ಹೀರಲ್ಪಟ್ಟು ಎಲ್ಲಿಗೆ ಎಂಟ್ರಿ ಆಗತ್ತೆ ಅಂದ್ರೆ ಬ್ಲಡ್ಗೆ ಎಂಟ್ರಿ ಆಗುತ್ತೆ ಸ್ನೇಹಿತರೆ. ಎಲ್ಲಿಗೆ ಎಂಟ್ರಿ ಆಗುತ್ತೆ ಅಂದ್ರೆ ಬ್ಲಡ್ಗೆ ಎಂಟ್ರಿ ಆಗುತ್ತೆ. ಇಸ್ ದ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ.